ಎಲ್ಲರಿಗೂ ನಮಸ್ತೆ. ಇವತ್ತು ಗಾಡಿಗೆ ಹೋಗಿಲ್ಲ, ರಜಾ ಇದೆ. ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ, ಮನೆಯಲ್ಲಿದ್ದೀನಿ ಫ್ರೀಯಾಗಿ. ಟೊಮೊಟೊ ಚಿತ್ರಾನ್ನ ಮಾಡೋಣ. ನಿಮಗೂ ಗೊತ್ತಾಗುತ್ತೆ ಅದನ್ನು ಯಾಕೆ ಮಾಡೋದು ಅಂತ. ಬನ್ನಿ ತೋರಿಸ್ತೀನಿ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಇದು ಪ್ಯೂರು ಕಡಲೆಕಾಯಿ ಎಣ್ಣೆ, ಅದೇ ಕಲರ್ ಹೋಗೋದು ಪ್ಯೂರ್. ಅದು ಕಡಲೆಕಾಯಿ ಎಣ್ಣೆಗೆ ನಮಗೆ ಇಷ್ಟ ಆಗಿರೋದ ನಾವು ಮಾಡ್ಕೊತೀನಿ ಅಲ್ವಾ. ನೋಡಿ, ಇದೆಲ್ಲ ಉದುರಿಸ್ಕೊಳ್ಳಿ. ಇದೆಲ್ಲ ಪೂರ್ತಿ ಮೆಣಸಿನ್ಕಾಯಿ, ಈರುಳ್ಳಿ, ಟಮಾಟೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ನೋಡಿ ಕಡಲೆಕಾಳು, ಕಡಲೆ ಬೀಜ ಎರಡೂ ಎಣ್ಣೆ ಕಾಯ್ತಾ ಇದೆ. ಹಾಕಂದ್ರೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸಾಸಿವೆನ ಕಮ್ಮಿ ಮಾಡ್ಕೊಳ್ಳೋಣ. ಇದನ್ನು ಉರಿನ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ತಿನ್ನೋಕ್ಕಿದು. ರೋಸ್ಟ್ ಆದಾಗ ಟೊಮೆಟೊ ಹಣ್ಣು ಚಿತ್ರಾನ್ನ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲರೂ ಗಾಡಿಗೆ ಹೋದಾಗಲೂ ಯಾರು ಲಾಂಗ್ ಗಾಡಿಗೆ ಹೋಗ್ತಾರಲ್ಲ ಅವ್ರು ಮಾಡ್ಕೊಂಡು ತಿನ್ನೋಕೆ ಈಸಿ ಇರುತ್ತೆ. ನೋಡಿ, ಕಡಲೆ ಬೀಜನೂ ಕಡಲೆಕಾಳು ಹಾಕ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ. ಇರಬೇಕು ಅದನ್ನು ಕ್ಲೀನಾಗಿ. ಮನೇಲಿದ್ದಾಗ ಮಾಡ್ಕೊಂಡು ತಿನ್ನಬೇಕು. ಅದೇನಲ್ಲಿ ನಾವು ಮಾಡ್ಕೊಂಡು ತಿಂತೀವಪ್ಪ. ಹೋಟ್ಲಲ್ಲಿ ಹೆಂಗಿದ್ರು ತಿಂತೀವಿ. ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಕಿರ್ಚಾಡ್ತೀವಿ. ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವು ಡ್ರೈವರ್ಗಳು ಮನೇಲಿ ಮಾಡ್ಕೊಂಡು ತಿನ್ನಿ. ಮನೆಗೆ ಗೌರವ ಕೊಡಿ. ಮನೆ ಊಟನ ಪ್ರೀತಿಸಿ. ನೆಕ್ಸ್ಟು ಈರುಳ್ಳಿ ಚೆನ್ನಾಗದು ಸ್ವಲ್ಪ ಹುರ್ಕೊಳ್ಳಿ ಕ್ಲೀನಾಗಿ. ಸ್ವಲ್ಪ ಲೈಟಾಗಿ ರೋಸ್ಟ್ ಅಲ್ಲಿ ಈರುಳ್ಳಿ. ನೋಡಿ, ರಾತ್ರಿದಿದ್ರೆ ಯಾವತ್ತೂ ಮನೆ ಊಟ ತಿನ್ನಿ. ನೈಟಿಂದ ಅನ್ನ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಮನೆ ಊಟ ತುಂಬ ಶುದ್ಧವಾಗಿರುತ್ತೆ, ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ತಿಂದರೆ ಏನೂ ಪ್ರಯೋಜನ ಇರಲ್ಲ. ನೋಡಿ, ಮನೆ ಊಟ ಹೋಟ್ಲಲ್ಲಿ ಏನೇ ತಿಂದರೆ ಕೆಮಿಕಲ್. ಏನು ಮಾಡ್ತೀರ, ತಿನ್ನಲೇಬೇಕಾಗುತ್ತೆ ಪರಿಸ್ಥಿತಿ. ಮಾಡ್ಕೊಂಡು ತಿನ್ನೋದ್ರಲ್ಲಿ ಮಜಾ ಇರುತ್ತೆ. ಸರಿ, ಕ್ಲೀನಾಗೆ ಈ ಥರ ಮಾಡ್ಕೋಬೇಕು. ನೆಕ್ಸ್ಟು ಟೊಮೆಟೊ ಹಣ್ಣು ಲಾಸ್ಟಿಗೆ ಟೊಮೆಟೊ ಹಣ್ಣು ಹಾಕಿದಾಯ್ತು. ಕ್ಲೀನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಕ್ಲೀನಾಗಿ ಬಂದು ನೋಡ್ತಾ ಇರಿ. ಹಾಕ್ಕೊಳ್ಳಿ ಕ್ಲೀನಾಗೆ. ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಮನೇಲಿದ್ದಾಗಲೂ ಸರಿ, ಹೊರಗಡೆ ಗಾಡಿಗೆ ಹೋದಾಗಲೂ ಸರಿ. ನೋಡಿ, ನಾನು ಇಷ್ಟು ಹಾಕ್ತಾಯಿದ್ದೀನಿ, ನೀವು ಇಷ್ಟೇ ಹಾಕ್ಕೊಳ್ಳಿ. ಇಲ್ಲ ನಿಮ್ಗೆ ಎಷ್ಟು ಬೇಕು ಕಮ್ಮಿನೇ ಹಾಕ್ಕೊಳ್ಳಿ ಆದಷ್ಟು. ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳಿರೋದು, ಸರಿನಾ? ಮಾಡ್ಕೊಳ್ತೀನಿ. ಇದು ಚೆನ್ನಾಗಿರುತ್ತೆ. ನೋಡಿ, ರೈಸ್ ಈ ಥರ ತಾಳಿ ಈ ಥರ ಮಾಡ್ಕೊಳ್ಳಿ. ಹೊಟ್ಟೆ ತುಂಬ ತಿನ್ನಿ, ಸುಖವಾಗಿರಿ, ನೆಮ್ಮದಿಯಾಗಿರಿ. ರಜಾ ಇದ್ದಾಗ ಏನಾದರೂ ಒಂದು ಕಲಿತಾಯಿರಿ. ಜೀವನದಲ್ಲಿ ಮುಂದೆ ಹೋಗ್ಬೋದು. ಏನೂ ಕಲಿನಿಲ್ಲ ಅಂದರೆ ಜೀವನದಲ್ಲಿ ಏನೂ ಆಗಲ್ಲ. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ರೈಸ್ ಹಾಕ್ಕೊಳ್ಳೋಣ. ರೈಸ್ ಎತ್ಕೊಳ್ಳಿ, ಪೂರ್ತಿ ಅದರೊಳಗೆ ಹಾಕ್ಕೊಳ್ಳಿ. ಪೂರ್ತಿ ಕ್ಲೀನಾಗಿ ಮಿಕ್ಸ್ ಮಾಡಿ. ನೋಡಿ, ಇದೇ ಥರನೇ ರೈಸ್ ಮಾಡೋದು. ಹೋಟ್ಲಲ್ಲಿ ಹೆಂಗಿದ್ರು ತಿಂತೀವಿ. ಮನೇಲಿ ಏನಾದ್ರು ಮಾಡ್ಕೊಂಡು ಕಲ್ತೀವಿ ನಾವು. ಹೋಟ್ಲಲ್ಲಿ ಉಪ್ಪು ಖಾರ ಏನು ಇರಲ್ಲ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ಹಚ್ಕೊಂಡು ಅದ್ರ ಮೇಲೆ ಹಾಕೋಣ. ಚೆನ್ನಾಗಿರುತ್ತೆ, ಕ್ಲೀನಾಗಿ ಸೂಪರಾಗಿರುತ್ತೆ. ಮಾಡ್ಕೊತೀನಿ. ಇವಾಗ ನಾವು ಬ್ಯಾಟಿಂಗ್ ಮಾಡೋಣ. ಸಂಚಾರಿ ಚಾನಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ, ಕೈ ತೊಳ್ಕೊಂಬರೋಣ ನಾವು. ನೋಡಿ, ಹಾಕ್ಕೊಳ್ಳಿ, ತಿನ್ಕೊಳ್ಳಿ. ಅವ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ, ತಿಳಿತೀನೇನ ಸೂಪರ್ ಆಯಿತು. ಮಾಡ್ಕೊಳ್ಳಿ. ನೀವೆಲ್ಲರೂ ಲಾಂಗ್ ಹೋದಾಗ ಟೊಮೆಟೊ ಹಣ್ಣು ಚಿತ್ರಾನ್ನ ಅಂತ ಕಡಲೆ ಬೀಜ, ಕಡಲೆಕಾಳು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು, ಈರುಳ್ಳಿ, ಸ್ವಲ್ಪ ಎಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು. ಚೆನ್ನಾಗಿದೆ. ಬನ್ನಿ, ತಿಳಿತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್